ಮೊದಲನೆಯ ಪ್ರಶ್ನೆ, ಎರಡು ಕಣ್ಣುಗಳಿಂದ ಎರಡು ವಸ್ತುಗಳನ್ನು ಏಕಕಾಲಕ್ಕೆ ನೋಡಬಲ್ಲ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕರಡಿ, ಡಿ ಜೀಬ್ರಾ. ಉತ್ತರ ಡಿ ಜೀಬ್ರಾ. ಎರಡನೇ ಪ್ರಶ್ನೆ, ನೀವು ಸುಳ್ಳು ಹೇಳಿದಾಗ ಯಾವ ಅಂಗವು ಬಿಸಿಯಾಗುತ್ತದೆ? ಎ ಕಿವಿ, ಬಿ ನಾಲಿಗೆ, ಸಿ ತುಟಿ, ಡಿ ಮೂಗು. ಉತ್ತರ ಡಿ ಮೂಗು. ಮೂರನೇ ಪ್ರಶ್ನೆ, ಯಾವ ಸಮಯದಲ್ಲಿ ಅತಿ ಹೆಚ್ಚು ಮರಣ ಪ್ರಮಾಣವನ್ನು ಹೊಂದಿದೆ? ಎ ರಾತ್ರಿ 12 ಗಂಟೆ, ಬಿ ಸಂಜೆ 3 ಗಂಟೆ, ಸಿ ಮಧ್ಯಾಹ್ನ 2 ಗಂಟೆ, ಡಿ ಬೆಳಗ್ಗೆ 3 ಗಂಟೆ. ಉತ್ತರ ಡಿ ಬೆಳಗ್ಗೆ 3 ಗಂಟೆ. ನಾಲ್ಕನೇ ಪ್ರಶ್ನೆ, ಹೆಚ್ಚು ಹಾರ್ಟ್ ಅಟ್ಯಾಕ್ ಉಂಟು ಮಾಡುವ ಬೇಕರಿ ಫಲಹಾರ? ಎ ಜಿಲೇಬಿ, ಬಿ ಚಿಪ್ಸ್, ಸಿ ಹಲ್ವಾ, ಡಿ ರಸಗುಲ್ಲ. ಉತ್ತರ ಬಿ ಚಿಪ್ಸ್. ಐದನೇ ಪ್ರಶ್ನೆ, ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಕ್ಯಾಬೇಜ್, ಡಿ ಬದನೆಕಾಯಿ. ಉತ್ತರ ಎ ಬೀಟ್ರೂಟ್. ಆರನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ಕಣ್ಣುಗುಡ್ಡೆಗಳನ್ನು ಕದಲಿಸುವುದಿಲ್ಲ? ಎ ಕಾಗೆ, ಬಿ ಗೂಬೆ, ಸಿ ರಣಹದ್ದು, ಡಿ ನವಿಲು. ಉತ್ತರ ಬಿ ಗೂಬೆ. ಏಳನೇ ಪ್ರಶ್ನೆ, ಎಲ್ಲ ಪ್ರಾಣಿಗಳಂತೆ ತನ್ನ ನಾಲಿಗೆಯನ್ನು ಹೊರಗೆ ಹಾಕಲು ಸಾಧ್ಯವಾಗದ ಪ್ರಾಣಿ ಯಾವುದು? ಎ ತಿಮಿಂಗ್ಲ, ಬಿ ನೀರಾನೆ, ಸಿ ಶಾರ್ಕ್, ಡಿ ಮೊಸಳೆ. ಉತ್ತರ ಡಿ ಮೊಸಳೆ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿ ಹಾಲು ಕುಡಿದರೆ ಹೆಚ್ಚು ವಿಟಮಿನ್ ಡಿ ಸಿಗುತ್ತದೆ? ಎ ಕತ್ತೆಯ ಹಾಲು, ಬಿ ಹಸುವಿನ ಹಾಲು, ಸಿ ಎಮ್ಮೆ ಹಾಲು, ಡಿ ಮೇಕೆ ಹಾಲು. ಉತ್ತರ ಎ ಕತ್ತೆ ಹಾಲು. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿಯ DNA ಮನುಷ್ಯರ DNA ತರ ಹೋಲಿಕೆ ಹೊಂದಿರುತ್ತದೆ? ಎ ಚಿಂಪಾಂಜಿ, ಬಿ ಕೋತಿ, ಸಿ ಆನೆ, ಡಿ ಗೋರಿಲ್ಲಾ. ಉತ್ತರ ಡಿ ಗೋರಿಲ್ಲಾ. ಹತ್ತನೇ ಪ್ರಶ್ನೆ, ಮಾವಿನ ಹಣ್ಣಿನೊಂದಿಗೆ ಯಾವ ಆಹಾರವನ್ನು ಸೇವಿಸಬಾರದು? ಎ ಮೊಟ್ಟೆ, ಬಿ ಬಾದಾಮಿ, ಸಿ ಚಿಕನ್, ಡಿ ಮೊಸರು. ಉತ್ತರ ಡಿ ಮೊಸರು. 11ನೇ ಪ್ರಶ್ನೆ, ಮನುಷ್ಯ ಸಾವಿನ ಮುಂಚೆ ಕಳೆದುಕೊಳ್ಳುವ ಮೊದಲ ವಿಷಯ ಯಾವುದು? ಎ ಹಸಿವು, ಬಿ ದೃಷ್ಟಿ, ಸಿ ಮಾತು, ಡಿ ವಾಸನೆ. ಉತ್ತರ ಎ ಹಸಿವು. ಸಾವಿನ ಮುಂಚೆ ಮನುಷ್ಯನು ಕಳೆದುಕೊಳ್ಳುವ ವಿಷಯ ಅಂದರೆ ಅದು ಹಸಿವು, ಬಾಯಾರಿಕೆ, ಮಾತಿನ ನಷ್ಟ, ನಂತರ ದೃಷ್ಟಿ ಕಳೆದುಕೊಳ್ಳುತ್ತಾನೆ. 12ನೇ ಪ್ರಶ್ನೆ, ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ಎ ಆನೆ, ಬಿ ಹಸು, ಸಿ ಮಂಕಿ, ಡಿ ಕುದುರೆ. ಉತ್ತರ ಡಿ ಕುದುರೆ. 13ನೇ ಪ್ರಶ್ನೆ, ಯಾವ ಆಹಾರವು ಜ್ಞಾಪಕ ಶಕ್ತಿಗೆ ಒಳ್ಳೆಯದು? ಎ ರಸಗುಲ್ಲ, ಬಿ ಡಾರ್ಕ್ ಚಾಕ್ಲೇಟ್, ಸಿ ಜಿಲೇಬಿ, ಡಿ ರವಾ ಲಡ್ಡು. ಉತ್ತರ ಬಿ ಡಾರ್ಕ್ ಚಾಕ್ಲೇಟ್. 14ನೇ ಪ್ರಶ್ನೆ, ಬಸವನ ಹುಳು ಎಷ್ಟು ಮೂಗುಗಳನ್ನು ಹೊಂದಿದೆ? ಎ 4, ಬಿ 3, ಸಿ 2, ಡಿ 1. ಉತ್ತರ ಎ 4. 15ನೇ ಪ್ರಶ್ನೆ, ಜನನದ ಸಮಯದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಏಕೈಕ ಅಂಗ ಯಾವುದು? ಎ ಮೂಗು, ಬಿ ಕಣ್ಣುಗಳು, ಸಿ ಕಿವಿಗಳು, ಡಿ ತುಟಿಗಳು. ಉತ್ತರ ಬಿ ಕಣ್ಣುಗಳು. 16ನೇ ಪ್ರಶ್ನೆ, ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ? ಎ ಕೆಂಪು, ಬಿ ಬಿಳಿ, ಸಿ ಕಪ್ಪು,
ಡಿ ಹಳದಿ. ಉತ್ತರ ಎ ಕೆಂಪು. 17ನೇ ಪ್ರಶ್ನೆ, ಯಾವ ದೇಶವು ಹೆಚ್ಚು ಮಾವಿನ ಮಾಂಸವನ್ನು ತಿನ್ನುತ್ತದೆ? ಎ ಜಪಾನ್, ಬಿ ರಷ್ಯಾ, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. 18ನೇ ಪ್ರಶ್ನೆ, ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತವೆ? ಎ ಬೆರ್ರಿ ಹಣ್ಣು, ಬಿ ಮೋಸಂಬಿ ಹಣ್ಣು, ಸಿ ಕಲ್ಲಂಗಡಿ, ಡಿ ಸೀತಾಫಲ. ಉತ್ತರ ಎ ಬೆರ್ರಿ ಹಣ್ಣು. 19ನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಅತ್ಯುತ್ತಮ ಪಾನೀಯ ಯಾವುದು? ಎ ಗ್ರೀನ್ ಟೀ, ಬಿ ಮಜ್ಜಿಗೆ, ಸಿ ಕಾಫಿ, ಡಿ ಬೆಲ್ಲದ ಚಹಾ. ಉತ್ತರ ಎ ಗ್ರೀನ್ ಟೀ. 20ನೇ ಪ್ರಶ್ನೆ, ಯಾವ ಹಣ್ಣನ್ನು ಹಾಲಿನೊಂದಿಗೆ ಬೆರೆಸಿದರೆ ವಾಂತಿಯಾಗುತ್ತದೆ? ಎ ಕಲ್ಲಂಗಡಿ, ಬಿ ಖರ್ಜೂರ, ಸಿ ಹಲಸು, ಡಿ ಬಾಳೆಹಣ್ಣು. ಉತ್ತರ ಎ ಕಲ್ಲಂಗಡಿ. ಯಾವ ಆಹಾರವನ್ನು ನಿಮ್ಮ ಮುಖದ ಚರ್ಮವನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ? ಎ ಗ್ರೀನ್ ಟೀ, ಬಿ ಕೋಳಿ ಮಾಂಸ, ಸಿ ರಾಗಿ ಮುದ್ದೆ, ಡಿ ಚಿಪ್ಸ್. ಉತ್ತರ ಡಿ ಚಿಪ್ಸ್. ಉಪ್ಪು ಹಾಕಿದ ಆಹಾರ ಚಿಪ್ಸ್ ತಿಂದರೆ ನಿಮ್ಮ ಮುಖದ ಚರ್ಮವನ್ನು ವೇಗವಾಗಿ ವಯಸ್ಸಾದಂತೆ ಕಾಣುವಂತೆ ಮಾಡುತ್ತದೆ. ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ? ಎ ಸಿಹಿಗೆಣಸು, ಬಿ ಹಾಗಲಕಾಯಿ, ಸಿ ಬೀಟ್ರೂಟ್, ಡಿ ಹೂಕೋಸು. ಉತ್ತರ ಎ ಸಿಹಿಗೆಣಸು. ಕ್ಯಾರೆಟ್ನಂತೆ ಸಿಹಿ ಆಲೂಗಡ್ಡೆ ಅಥವಾ ಸಿಹಿಗೆಣಸು ಬೀಟಾ ಕೆರೋಟಿನಲ್ಲಿ ಸಮೃದ್ಧವಾಗಿದೆ. ಸಿಹಿಗೆಣಸು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆಗಳು ದೂರವಾಗುತ್ತವೆ. ಯಾವ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ? ಎ ಹಾವು, ಬಿ ಇಲಿ, ಸಿ ಕೋತಿಗಳು, ಡಿ ನಾಯಿ. ಉತ್ತರ ಬಿ ಇಲಿ. ಇಲಿ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ. ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ? ಎ 10 ದಿನಗಳು, ಬಿ 30 ದಿನಗಳು, ಸಿ 15 ದಿನಗಳು, ಡಿ 48 ದಿನಗಳು. ಉತ್ತರ ಡಿ 48 ದಿನಗಳು. ಬಾಯ್ಲರ್ ಕೋಳಿಗಳು ಇವು ಪೂರ್ಣವಾಗಿ ದೊಡ್ಡವಾಗಿ ಬೆಳೆಯಲು 48 ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತವೆ. ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉಪಯೋಗವಾಗಿದೆ. ಎ ರಾಗಿ ಗಂಜಿ, ಬಿ ಕಿಚಡಿ, ಸಿ ಪೂರಿ, ಡಿ ಜೋಳ. ಉತ್ತರ ಎ ರಾಗಿ ಗಂಜಿ. ತೂಕ ಕಡಿಮೆ ಮಾಡಿಕೊಳ್ಳುವ ಬಯಸುವವರು ಹೆಚ್ಚಾಗಿ ರಾಗಿ ಗಂಜಿ ಸೇವಿಸುವುದರಿಂದ ತೂಕ ಬೇಗ ಕಡಿಮೆ ಆಗುತ್ತದೆ.